ಹೆಲೋ ಕರ್ನಾಟಕದ ಜನತೆ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ಸ್ ಕನ್ನಡ 360 ಚಾನಲ್. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಜಮಾ ಆಗಿದೆ. ಈ ಕುರಿತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ 2,000 ರೂಪಾಯಿ ಜಮಾ ಆಗಿದೆ. ಆಲ್ರೆಡಿ 15 ಜಿಲ್ಲೆಗೆ ದಿನ ಬಿಟ್ಟು ದಿನ ಹಣನ ಜಮಾ ಮಾಡ್ತಿದ್ದಾರೆ, ಫಲಾನುಭವಿಗಳ ಖಾತೆಗೆ ಹಣನ ಜಮಾ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದ ಮೇಲೆ ಯಾರ್ಯಾರೆಲ್ಲ ಅರ್ಹ ಫಲಾನುಭವಿಗಳಿರ್ತಾರಲ್ಲ ಅವ್ರಿಗೆ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯನ ಪಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ 4ನೇ ಕಂತಿನ ಹಣನ ಜಮಾ ಮಾಡಲು ಸರ್ಕಾರ ಎಲ್ಲ ತಯಾರಿ ಮಾಡಿಕೊಂಡು ಜಮಾ ಮಾಡ್ತಿದೆ. ಯಾರ್ಯಾರೆಲ್ಲ ಅರ್ಹ ಫಲಾನುಭವಿಗಳಿರ್ತಾರಲ್ಲ ಅವರಿಗೆ 4ನೇ ಕಂತಿನ ಹಣನ ಕೂಡ ಜಮಾ ಆಗಿದೆ. ಗೃಹಲಕ್ಷ್ಮಿ ಯೋಜನೆ 4ನೇ ಕಂತಿನ ಹಣವನ್ನು ಹಲವಾರು ಜಿಲ್ಲೆಗಳಿಗೆ ಜಮಾ ಮಾಡಲಾಗಿದೆ. ಎಲ್ಲ ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 2,000 ರೂಪಾಯಿಯನ್ನು ಗೃಹಲಕ್ಷ್ಮಿ DBT ಮೂಲಕ ವರ್ಗಾವಣೆ ಮಾಡಿದ್ದಾರೆ. ಯಾರ್ಯಾರೆಲ್ಲ ಫಲಾನುಭವಿಗಳಿಗೆ 3ನೇ ಕಂತಿನ ಮತ್ತು 4ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಅವ್ರಿಗೆ ಒಟ್ಟಿಗೆನೆ ಒಂದೇ ವಾರದಲ್ಲಿ ಒಂದಿನ ಮುಂಚೆ ಹಿಂದೆಯಲ್ಲಿ 2 ಕಂತಿನ ಹಣನು ಜಮಾ ಮಾಡ್ತಿದ್ದಾರೆ. ಸರ್ಕಾರ ಹೇಳಿದ ಪ್ರಕಾರ ಪ್ರತಿ ತಿಂಗಳು 20ರ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣನ ಜಮಾ ಮಾಡ್ತಿದ್ರು. ಆದರೆ ಕೆಲವು ಫಲಾನುಭವಿಗಳಿಗೆ ತಡವಾಗಿ ಜಮಾ ಆಗಿದೆ. ನಮಗೆ ಗೊತ್ತಿರೋ ಹಾಗೆ ಒಬ್ಬೊಬ್ಬರಿಗೆ 3ನೇ ಕಂತಿನ 2,000 ರೂಪಾಯಿ ಹಣ ಜನವರಿ 1, 2024ರಂದು ಜಮಾ ಆಗಿದೆ. ಮತ್ತು ಅದೇ 4ನೇ ಕಂತಿನ ಹಣ 3/1/2021ಗೆ ಜಮಾ ಆಗಿದೆ. ಈ ಥರ ಒಂದಿನ ಹಿಂದೆ ಮುಂದೆ ಹಣನ ಜಮಾ ಮಾಡ್ತಿದ್ರೆ, ಇನ್ನು ಯಾರಿಗೆ ಹಳೇದು ಬಾಕಿ ಇತ್ತಲ್ಲ ಹಣನ ಈ ಥರ ಒಂದಿನ ಹಿಂದೆ ಮುಂದೆ ಜಮಾ ಮಾಡ್ತಾ ಇದ್ದಾರೆ. ಇನ್ನು ಯಾರಿಗೆಲ್ಲ ಬಂದಿಲ್ಲ ದಯವಿಟ್ಟು ನಿಮಗೆ ಹಣ ಬಂದಿದೆಯೋ ಇಲ್ವೋ ಅಂತ ಮನೆಯಲ್ಲೇ ಕುತ್ಕೊಂಡು ಮೊಬೈಲಲ್ಲೇ ಚೆಕ್ ಮಾಡಿ ಗೃಹಲಕ್ಷ್ಮಿ ಹಣ ಬಂದಿದೆಯೋ ಇಲ್ವೋ ಅಂತ. ಒಂದೊಂದು ದಿನ ಅಂತರದಲ್ಲಿ 2 ಕಂತಿನ ಹಣನ ಈ ತಿಂಗಳು ಜಮಾ ಮಾಡ್ತಿದ್ದಾರೆ, ಅಂದರೆ ಜನವರಿ ತಿಂಗಳಲ್ಲಿ ಜಮಾ ಮಾಡ್ತಿದ್ದಾರೆ. ಕೆಲವು ಬಾರಿ ತಾಂತ್ರಿಕ ಕಾರಣಗಳಿಂದ ಬ್ಯಾಂಕ್ ಖಾತೆಗೆ ಹಣನ ಜಮಾ ಮಾಡೋಕ್ಕಾಗ್ತಿರ್ಲಿಲ್ಲ, ಅಂದರೆ ತಡ ಆಗ್ತಿತ್ತು. ಇನ್ನು ನಿಮಗೆ 1 ಕಂತಿನ ಹಣ ಜಮಾ ಆಗಿಲ್ಲ ಅಂದರೂ ನಿಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿಬಿಟ್ಟು ಅವ್ರ ಹತ್ರ ಮಾಹಿತಿ ಪಡ್ಕೊಳ್ಳಿ ಏನಕ್ಕೆ ಜಮಾ ಆಗ್ತಿಲ್ಲ ಅಂತ. ಇನ್ನು ತುಂಬ ಫಲಾನುಭವಿಗಳಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಅವ್ರಿಗಿನ್ನೂ 1 ಕಂತಿನ ಹಣನೂ ಕೂಡ ಜಮಾ ಆಗಿಲ್ಲ. ಅಂಥ ಫಲಾನುಭವಿಗಳು ಗಾಬರಿ ಆಗೋದು ಬೇಡ. ಏನು ಮಾಡಿ ಅಂದರೆ ನೀವು ನಿಮ್ಮದು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿಬಿಟ್ಟು ಏನು ತೊಂದರೆ ಆಗಿದೆ ನಿಮ್ಮದ್ರಲ್ಲಿ ಅಕೌಂಟಲ್ಲಿ ಅಥವಾ ಏನು ಪ್ರಾಬ್ಲಮಿಂದ ನಿಮ್ಗೆ ಹಣ ಬರ್ತಿಲ್ಲ ಅಂತ ತಿಳ್ಕೊಳ್ಳಿ. ನಿಮಗೆ ಈಗ ಎಲ್ಲರೂ ಹೇಳ್ತಿರೋ ರೀಸನ್ಸ್ ಏನಂದರೆ ಅನೇಕ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ತಾಂತ್ರಿಕ ಸಮಸ್ಯೆಯಿಂದ ಹಾಕೋಕ್ಕಾಗಿಲ್ಲ, ಮತ್ತು ಇನ್ನೊಂದು ದಾಖಲೆಗಳಲ್ಲಿ ದೋಷ ಇರೋದ್ರಿಂದ ನಮಗೆ ವರ್ಗಾವಣೆ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಎಲ್ಲ ಅಧಿಕಾರಿಗಳು ಅದೇ ಹೇಳ್ತಿದ್ದಾರೆ. ಅಂತಹ ಫಲಾನುಭವಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಅಥವಾ ಅಂಗನವಾಡಿ ಅಧಿಕಾರಿಗಳಿಗೆ ಭೇಟಿಯಾಗಬೇಕಂತ ಕುರಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಯಾರೆಲ್ಲ 4ನೇ ಕಂತಿನ ಹಣನ ನಿಮಗೆ ಜಮಾ ಆಗಿದೆಯೋ ಅಲ್ವೋ ಅಂತ ನೋಡಬೇಕಂದ್ರೆ ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲೇ ನೋಡ್ಬೋದು. ನಮ್ಮ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ ಯಾವ ಥರ ಮೊಬೈಲಲ್ಲೇ ನೋಡ್ಬೋದು ಅಂತ. ಯಾರೆಲ್ಲ ವಿಡಿಯೋ ನೋಡಿಲ್ಲ ದಯವಿಟ್ಟು ವಿಡಿಯೋ ನೋಡಿ. ಈ ಪುಟ್ಟ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಡಿ, ಮತ್ತು ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಧನ್ಯವಾದಗಳು.